ಕಡೆಗೆ ನಡೀತಿದೆ ಅಂದರೆ ಅವ್ರವ್ರ ಇಷ್ಟದಂತೆ ನಡೀತಾ ಇದೆ. ಅವ್ರವ್ರ ಇಷ್ಟದಂತೆ ನಡೀತಾ ಇದೆ. ಕೆಪಿಸಿಸಿ ಬದಲಾವಣೆ, ಸಿಎಂ ಬದಲಾವಣೆ, ಈ ಥರದ್ದು ತುಂಬ ಚರ್ಚೆ ಆಗ್ತಿದೆ ಸರ್. ನೋಡಿ ಡೆಲ್ಲಿ ಮಟ್ಟದಲ್ಲಿ ಇದೆಯಾ ಸರ್ ಅದು? ನೋಡಿ, ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆರವರು ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ, ಬಾಯಿ ಮುಚ್ಕೊಂಡಿರಿ ಅಂತ. ಅಂದರೆ ಇಂಗ್ಲೀಷ್ನಲ್ಲಿ ಫುಲ್ ಸ್ಟಾಪ್ ಅಂತ. ಈ ಫುಲ್ ಸ್ಟಾಪ್ ಆಗದಲ್ಲೇ ಅದು ವೈಯಕ್ತಿಕ ಅನ್ನೋ ಕಾರಣಕ್ಕೋಸ್ಕರ ಹೇಳಿಕೆಗಳು ಬರ್ತಾಯಿದ್ರೆ ಮತದಾರರು ಮತವನ್ನು ಕೊಟ್ಟಂಥವ್ರು, ಕಾಂಗ್ರೆಸ್ಗೆ 138 ಸೀಟನ್ನು ಕೊಟ್ಟಂಥ ಮತದಾರರಿಗೆ ದಿಗ್ಭ್ರಮೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತದೆ. ಆದ್ದರಿಂದ ಈ ಮಧ್ಯದಲ್ಲಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಅವಾಂತರಗಳೇ ಸಾಕಾಗಿದೆ. ನಾನು ಅದ್ರ ಬಗ್ಗೆ ಏನೂ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರ ನಿಲುವನ್ನು ಬೆಂಬಲಿಸ್ತೇನೆ, ಅದನ್ನು ಒಪ್ತೇನೆ. ಅದೆಲ್ಲದೂ ಕೂಡ ನಿರ್ಧಾರ ಮಾಡ್ತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆರವರು. ಇವತ್ತು ನಾವೆಲ್ಲರೂ ಕೂಡ ಭಾಳ ಹೆಮ್ಮೆ ಅನ್ನಿಸ್ಬೇಕು. ಅಖಿಲ ಭಾರತ ಕಾಂಗ್ರೆಸ್ಸಿನ ಮಟ್ಟದಲ್ಲಿ ಕರ್ನಾಟಕದವರು ಇವತ್ತು ಆ ಸ್ಥಾನದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮಾತಿಗೆ ಗೌರವ, ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ. ಅದು ಏನೇ ವೈಯಕ್ತಿಕ ಅಭಿಪ್ರಾಯ ಆದರೂ ಕೂಡ ಸಾರ್ವಜನಿಕವಾಗಿ ಈಗಾಗಲೇ ಎಲ್ಲರ ವರ್ತಮಾನ ಅವ್ರಿಗೆ ಹೋಗಿದೆ. ಅವರು ಏನು ನಿರ್ಧಾರ ಮಾಡ್ತಾರೆ ಅವ್ರ ಮೇಲೆ ಹೋಗ್ತದೆ. ನಾನು ವೈಯಕ್ತಿಕ ಅಭಿಪ್ರಾಯ ಕೊಡೋದಕ್ಕೆ ನಾನು ಹೋಗಿ ಹೈಕಮಾಂಡಲ್ಲಿ ನೇರವಾಗಿ ಮಾತಾಡ್ಬೋದು ವಿನಃ ಮಾಧ್ಯಮದ ಮುಂದೆ ಬಿಚ್ಚಿಡ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಆಗೋದಿಲ್ಲ. ಕೆಲವು ದಿನ ಆರಂಭದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿಬಂತು, ಮುಂದೆ ಸಿ ಎಂ ಆಗ್ತಾರೆ ಜಯಚಂದ್ರ ಅವರು, ಈ ಥರ ಕ್ಯಾಂಡಿಡೇಟ್ ಅವರು, ಈ ಥರದ್ದೆಲ್ಲ ಪ್ರಸ್ತಾಪ ಆಗ್ತಿತ್ತು. ಅನ್ಯಾಯ ಆಗಿದೆ ಅವರಿಗೆ. ಈಗ ನೋಡಿ, ನಾನು ನಿಜ 1978ರಲ್ಲಿ ಶಾಸಕನಾಗಿ ಇಲ್ಲಿವರೆಗೂ ಇದ್ದಿರ್ತಕ್ಕಂಥದ್ದು. ಇಲ್ಲಿಗೆ ನಾವು 46 ವರ್ಷ ಆಯಿತು ನಾನು ಶಾಸಕನಾಗಿ ರಾಜಕೀಯದಲ್ಲಿ ಸೋಲು ಗೆಲುವು ಎಲ್ಲದನ್ನು ಕೂಡ ನೋಡಿದ್ದೇನೆ. ನಾನು ಎಲ್ಲೋ ಒಂದು ಕಡೆಗೆ ನಮಗೆ ಭಾಳ ಮುಖ್ಯ ಅಂತಂದರೆ, ರಾಜಕಾರಣಕ್ಕಿಂತ ಮುಖ್ಯ ಅಂತ ಹೇಳಿದ್ರೆ ಮತದಾರರ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಆ ದಿಸೆಯಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ, ಚಿಂತನೆ ಮಾಡಬೇಕಾಗ್ತದೆ. ದೆಹಲಿನಲ್ಲಿ ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆರವರು ಏನು ನಿರ್ಧಾರ ಮಾಡ್ತಾರೆ, ನಿರ್ಧಾರಕ್ಕೆ ಎಲ್ಲರೂ ಕೂಡ ಒಪ್ಪಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಗ್ಯಾರಂಟಿ ಇದರಿಂದ ಗೃಹಲಕ್ಷ್ಮಿ ಹಣಗಳು ಕೂಡ ಬಂದಿಲ್ಲ ಅಂತೇಳಿ ಮಹಿಳೆಯರು ಕೂಡ ಇದು ಮಾಡ್ತಾ ಇರ್ತಾರೆ. ಆಮೇಲೆ ಬೆಲೆ ಏರಿಕೆ ಸ್ವಲ್ಪ ಎಲ್ಲ ಜಾಸ್ತಿ ಆಗ್ತದೆ, ಏನು ಹೇಳ್ತೀರಾ? ಹೌದು, ಇವತ್ತು ಬೆಲೆ ಏರಿಕೆ ಇವತ್ತು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮಧ್ಯಮ ವರ್ಗ ಮತ್ತು ಬಡ ಜನ ಜೀವನ ಮಾಡ್ತಕ್ಕಂಥದ್ದು ಕಷ್ಟ ಆಗುವಂಥ ಪರಿಸ್ಥಿತಿ ಇದೆ. ಆದರೆ ಇದೆಲ್ಲ ಮಧ್ಯದಲ್ಲೂ ಕೂಡ ಅವರ ಪರವಾಗಿ ನಿಲ್ತಕ್ಕಂಥ ತೀರ್ಮಾನಗಳನ್ನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಬಹುಶಃ ನಾವು ಎಲ್ಲೋ ಒಂದು ಕಡೆಗೆ ಗ್ಯಾರಂಟಿ ಮುಖೇನ ಕೊಟ್ಟಂಥ ಹಣ ಇವತ್ತು ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ ಒಂದು ಆಶ್ರಯ ಕೊಟ್ಟಂಗಾಗಿದೆ, ಶಕ್ತಿಗೆ ತುಂಬಿದಂಗಾಗಿದೆ. ಅವರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಇವತ್ತು ನಮ್ಮ ಸಿರಾದಲ್ಲಿ ನಾನು 2-3 ತಿಂಗಳಿಂದ ಮಾತ್ರ ಹಣ ಬಂದಿಲ್ಲ. ಈಗ ನಾನು ನೆನ್ನೆನೂ ಕೂಡ ನಾನು ಸಂಬಂಧಪಟ್ಟವ್ರ ಹತ್ರ ಮಾತಾಡಿದ್ದೇನೆ. ಈಗಾಗಲೇ 1 ತಿಂಗಳದ್ದು ಹಾಕಿದ್ದಾರೆ, ಇನ್ನು 2 ತಿಂಗಳದ್ದು ಮಾತ್ರ ಬಾಕಿ ಇರ್ತದೆ. ಅದೆಲ್ಲದು ಸರ್ಕಾರ ಆಡಳಿತದಲ್ಲಿ ಸ್ವಲ್ಪ ಮಟ್ಟಿಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಗಿರಬೇಕಾದಂಥ ಸಂದರ್ಭದಲ್ಲಿ ವ್ಯತ್ಯಾಸಗಳಾಗ್ತದೆ. ಆ ವ್ಯತ್ಯಾಸಗಳನ್ನ ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾದಾಗ ಜನತಂತ್ರ ವ್ಯವಸ್ಥೆಯಲ್ಲಿ ಶಾಸಕರುಗಳಿರ್ತಾರೆ, ಮಂತ್ರಿಗಳಿರ್ತಾರೆ, ಅವರೆಲ್ಲರೂ ಕೂಡ ನಿರ್ವಹಣೆ ಮಾಡಬೇಕು. ಡೆಲ್ಲಿಗೆ ಹೋಗಿದ್ರು ಸರ್, ಈ ಥರದ್ದು ಅಂದರೆ ದಲಿತ ಸಿ ಎಂ ಅವಾಗ ಕೇಳಿ ಬರುತ್ತಿರುತ್ತೆ. ಈಗ ಸಮಾವೇಶ ಮಾಡ್ತೀನಿ ಅಂತಿದ್ದಾರೆ. ನಾನು ಹೇಳ್ತೀನಲ್ಲ, ಅವರ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಕ್ಕೆ ವೈಯಕ್ತಿಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಬಾಗಿಲು ಯಾವತ್ತೂ ಕೂಡ ಕರ್ನಾಟಕದವ್ರಿಗೆ ತೆರೆದಿರುತ್ತೆ, ತುಮಕೂರು ಜಿಲ್ಲೆಯವ್ರಿಗೂ ತೆರೆದಿರುತ್ತದೆ. ಅಲ್ಲಿ ಹೋಗಿ ಅಭಿಪ್ರಾಯಗಳನ್ನು, ವೈಯಕ್ತಿಕವಾದ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಯಾವುದೂ ತಪ್ಪಿಲ್ಲ. ಈಗ ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು ಒಂದು ಕಡೆ ನೋಡಿದ್ರೆ ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ ಅಂತಾರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಅಂತಾರೆ. ಯಾರು ನನಗೆ ಅದು ಎಲ್ಲೋ ಇದು ಒಂಥರ ಈ ಮೆಟ್ರೋ ಅಂತಕ್ಕಂಥದ್ದು ಜಂಟಿ ಜವಾಬ್ದಾರಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಇಬ್ಬರು ಕೂಡ ಹೊಣೆಗಾರಿಕೆ ಕೂಡ ಇರ್ತದೆ. ಆದರೆ ಬೆಲೆ ಏರಿಕೆಯ ಸಂಬಂಧದಲ್ಲಿ
ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಕೂತು ಸ್ಥಿತಿಗತಿಗಳನ್ನು ನೋಡಿ ಆಯಾ ಪರಿಸ್ಥಿತಿಗಳನ್ನು ನೋಡಿ ನಿರ್ಧಾರಗಳನ್ನ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾನು ಕೂಡ ತಂದಿದ್ದೇನೆ. ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ, ರಾಜ್ಯ ಸರ್ಕಾರದ ಜವಾಬ್ದಾರಿ ಅನ್ನೋದಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಜನರಿಗೆ, ಸಾಮಾನ್ಯ ಜನರಿಗೆ ಓಡಾಡೋದಕ್ಕೆ ಕಷ್ಟ ಆಗಬಾರ್ದು. ಈಗ ನೋಡಿ, ಒಂದು ದಿನಕ್ಕೆ 8 ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಿರೋವಂಥ ಸಂದರ್ಭದಲ್ಲಿ ಏಕಾಏಕಿ ಬೆಲೆ ಏರಿಕೆ ಆದಮೇಲೆ 7 ಲಕ್ಷಕ್ಕೆ ಇಳಿದಿತ್ತು. 1 ಲಕ್ಷ ಜನ ಬಡವರು ಇವತ್ತು ದುಬಾರಿ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪ್ರಯಾಣ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ಸಂಕಷ್ಟಕ್ಕೊಳಗಾಗಿದ್ದಾರೆ. ಅವರಿಗೆ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಜವಾಬ್ದಾರಿ. ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಈಗ ರಾಜ್ಯ ಸರ್ಕಾರ ಲಿಂಕ್ ಕೆನಾಲ್ ಬಗ್ಗೆ ಮಾತಾಡಿದ್ದಾರೆ ರಾಜಣ್ಣ. ಲಿಂಕ್ ಕೆನಾಲ್ ಬಗ್ಗೆ ಈಗ ಲಿಂಕ್ ಕೆನಾಲ್ ವಿರೋಧ ಆಗ್ತಾ ಇರುವಂಥದ್ದು, ವಿರೋಧ ನಡುವೆ ಕೂಡ ಕಾಮಗಾರಿ ನೀರಾವರಿ ಈಗ ನೋಡಿ, ಈಗ ನಾನು ಅದ್ರ ಬಗ್ಗೆ ಯಾವುದೇ ಹೆಚ್ಚು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ನೀರಾವರಿ ತಜ್ಞರಲ್ಲ ಸರ್. ಈಗ ನನ್ನ ಜೊತೆಗೆ ಈ ಮೈಕ್ ಬಿಟ್ಟು ಬಂದರೆ ಮಾತಾಡ್ತೀನಿ. ಈಗ ಕೃಷ್ಣ ಕೊಳ್ಳ ನೀರು ತಗೊಂಡೋಗಿದ್ದೀರ, ಈಗ ಹಿಂದೆ ಹೇಳ್ತಿದ್ರು. ಇದೇನಾಗುತ್ತೆ ಅಂದರೆ ಅಧಿಕೃತವಾಗಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿರ್ತಕ್ಕಂಥದ್ದು ಕೇಳಿ, ಅಧಿಕೃತವಾಗಿ ಸಚಿವ ಸಂಪುಟದಲ್ಲಿ ಚರ್ಚೆಯಾಗಿ ಅನುಮೋದನೆ ಆಗಿರ್ತಕ್ಕಂಥದ್ದು, ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದನ್ನು ಈಗ ತಕರಾರು ಎತ್ತಬೇಕಾದಾಗ ಈ ವಿಚಾರನ ಅನುಮೋದನೆ ಆಗೋದಕ್ಕಿಂತ ಮುಂಚೆನೇ ಇವೆಲ್ಲದೂ ಕೂಡ ಪ್ರಸ್ತಾಪ ಮಾಡಬೇಕಾಗಿತ್ತು. ಆ ಮುಂಚೆನೇ ಪ್ರಸ್ತಾಪ ಮಾಡಿದರೆ ಬಹುಶಃ ಇದು ಯಾವುದೇ ವಿಚಾರಗಳು ಕೂಡ ಪ್ರಸ್ತಾಪಕ್ಕೆ ಬರ್ತಿರಲಿಲ್ಲ. ಎಲ್ಲ ಒಂದು ಕಡೆಗೆ ಆಡಳಿತದಲ್ಲಿ ಸ್ವಲ್ಪ ಏರುಪೇರಾಗಿದೆ ಅಂತಕ್ಕಂಥ ಭಾವನೆ ಬರ್ತದೆ. ಆದರೂ ಕೂಡ ಸಮಗ್ರವಾಗಿ ಇವತ್ತು ಜಿಲ್ಲೆಯ ಹಿತದೃಷ್ಟಿಯಿಂದ ಅದನ್ನೆಲ್ಲದೂ ಕೂಡ ಬಗೆಹರಿಸುವಂಥ ಕೆಲಸ ಮಾಡಬೇಕು. ಬಹುಶಃ ಇದೆಲ್ಲದಕ್ಕೂ ಒಂದೇ ಉತ್ತರ ಅಂತ ಹೇಳಿದ್ರೆ, ನನ್ನನ್ನು ಕೇಳಿದಾಗ ಮೇಕೆದಾಟು ಏನಿದೆ, ಮೇಕೆದಾಟಿಗೆ ಪರಿಹಾರ ಸಿಕ್ಕಿದಾಗ, ಒಪ್ಪಿಗೆ ಸಿಕ್ಕಿದಾಗ ಬಹುಶಃ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಉತ್ತರ ಬರ್ತದೆ. ನಾನು ಇದೇ ಮಾತನ್ನು ಕುಡಿಗಲ್ನಲ್ಲಿ ಯಾವತ್ತು ಪ್ರಾರಂಭದ ದಿನಗಳಲ್ಲೂ ಕೂಡ ಮೇಕೆದಾಟಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ. ಇವತ್ತು ಕೂಡ ಅದೇ ಪ್ರಸ್ತಾಪ ಮಾಡ್ತಿದ್ದೀನಿ. ಇವೆಲ್ಲದಕ್ಕೂ ಪರಿಹಾರ ಅಂದರೆ ಇವತ್ತು ಮೇಕೆದಾಟಿಗೆ ಅದು ಇವತ್ತು ಜಂಟಿ ಜವಾಬ್ದಾರಿ, BJP ಮತ್ತು JDS ಜವಾಬ್ದಾರಿ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಒಂದೇ ದಿವಸದಲ್ಲಿ ಮಾಡ್ತೇವೆ ಅಂತಕ್ಕಂಥ ಭಾವನೆಗಳನ್ನ ಮೂಡಿಸಿದ್ರಲ್ಲ, ಇವತ್ತು ಕೂಡ ನಾನು ಹೇಳ್ತೇನೆ, ನಿಮ್ಮ ಜೊತೆಗೆ ನಾವು ಬರ್ತೀವಿ. ಇವತ್ತು ಕರ್ನಾಟಕದಲ್ಲಿ 138 ಕೊಟ್ಟಂಥ, ಕಾಂಗ್ರೆಸ್ಸಿಗೆ ಕೊಟ್ಟಂಥ ಜನ ಪಾರ್ಲಿಮೆಂಟಿಗೆ 21 ಜನಕ್ಕೆ ಗೆಲ್ಲಿಸೋವಂಥ ಕೆಲಸವನ್ನು ಮಾಡಿದ್ದಾರೆ. 9 ಜನ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದಾರೆ. ಇವತ್ತು ನಾವು ಕೂಡ ಅವ್ರ ಜೊತೆ ಬರ್ತೀವಿ. ಮೇಕೆದಾಟನ ಒಪ್ಪಿಗೆಯನ್ನು ಪಡೆಯತಕ್ಕಂಥ ಕೆಲಸವನ್ನು ಮಾಡೋಣ. ನಾನು ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಬಂದಾಗ ಹೇಳಬೇಕಾಗ್ತದೆ, ಇವತ್ತು ಮ್ಯಾಟರ್ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ 6 ತಿಂಗಳು, ಈಗ 6-7-8 ತಿಂಗಳ ಕೆಳಗೆ ಸುಪ್ರೀಂ ಕೋರ್ಟ್ನಲ್ಲಿ ಮುಂದಿನ ವಾರ ಲಿಸ್ಟ್ ಮಾಡಿ ಅಂಥೇಳಿ ಸುಪ್ರೀಂ ಕೋರ್ಟಿನ ಆದೇಶ ಆದಾಗ್ಯೂ ಕೂಡ ಇನ್ನೂವರೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಅದು ಬರಲಿಲ್ಲ. ಇವತ್ತು ನಾನು ಮನವಿ ಮಾಡ್ತೇನೆ, ನಾವೆಲ್ಲರೂ ಸೇರಿ ಪ್ರಧಾನಮಂತ್ರಿಗಳು ನೋಡೋಣ, ನೀರಾವರಿ ಮಂತ್ರಿಗಳು ನೋಡೋಣ, ನೋಡಿ ಮೇಕೆದಾಟಕ್ಕೆ ಪರಿಹಾರವನ್ನು ಮಾಡೋದಕ್ಕೋಸ್ಕರ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡೋಣ. ಪ್ರಮುಖವಾದಂಥ ಜವಾಬ್ದಾರಿ ಕೇಂದ್ರದಲ್ಲಿ ಆಡಳಿತದಲ್ಲಿ ಮಾಡ್ತಾ ಇರ್ತಕ್ಕಂಥ BJP ಮತ್ತು JDSನ ಜವಾಬ್ದಾರಿಕೆ ಇರ್ತದೆ. ಅವ್ರ ಜೊತೆಗೆ ನಾವು ಕೈ ಜೋಡಿಸೋಕ್ಕೂ ತಯಾರಾಗಿದ್ದೇವೆ. ಮೊದಲು ಆ ಕೆಲಸ ಮಾಡೋವಂಥ ಕೆಲಸವನ್ನು ಮಾಡಿದರೆ ಇದೆಲ್ಲದಕ್ಕೂ ಕೂಡ ಶಾಶ್ವತವಾದಂಥ ಪರಿಹಾರ ಸಿಗ್ತದೆ. ಈಗ ಏರ್ಪೋರ್ಟ್ ಎಲ್ಲಿಗೆ ಬಂತು ಸರ್? ನಮ್ಮ ತುಮಕೂರಿಗೆ ಏರ್ಪೋರ್ಟ್ ಮಾಡಬೇಕು. ಈಗ ಈ ಏರ್ಪೋರ್ಟು ನೋಡಿ, ಒಂದು ಅಂತಾರಾಷ್ಟ್ರೀಯ ಏರ್ಪೋರ್ಟಿನ ಇನ್ನೊಂದು ಏರ್ಪೋರ್ಟಿಗೆ 150 ಕಿಲೋಮೀಟ್ರ್ಗಳು ಅಂತರ ಇರಬೇಕಾಗತ್ತೆ ಅಂಥೇಳಿ ಅದು ಕಾನೂನಿದೆ. ಇಲ್ಲಿ ಎಲ್ಲ ಒಂದು ಕಡೆಗೆ ಬೆಂಗಳೂರು ಪಕ್ಕದಲ್ಲೇ ಮಾಡಬೇಕು, ಬೆಂಗಳೂರು ಹತ್ರದಲ್ಲೇ ಮಾಡಬೇಕು, ಅಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದೇ ಇದೆ. ಬಹುಶಃ ಅದನ್ನು ಕಾನೂನು ಪ್ರಕಾರ ಈ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥದ್ದು ಈಗಾಗಲೇ ಒಂದು ಕಡೆಗೆ
ತಮಿಳ್ನಾಡಿನಲ್ಲಿ ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮತ್ತು ಅದರಿಂದ ಎಲ್ಲೋ ಒಂದು ಕಡೆಗೆ ನಮ್ಮ ಅವಕಾಶಗಳು ಕುಸಿದು ಹೋಗ್ತದೆ. ಮತ್ತು ಈಗಾಗಲೇ ಈ ಕೇಂದ್ರ ಸರ್ಕಾರ ಈಗಾಗಲೇ ಹಳೆ ಏರ್ಪೋರ್ಟ್ ಇತ್ತಲ್ಲ HAL ಏರ್ಪೋರ್ಟನ್ನು ಕೂಡ ರಿವೈವ್ ಮಾಡಿ ಅದನ್ನು ಕೂಡ ಉಪಯೋಗಿಸಬೇಕು ಅಂತಕ್ಕಂಥ ಯೋಚನೆ ಮಾಡ್ತಿದ್ದಾರೆ. ಆ ಕಾರಣ ನಮ್ಮ ಇದು ಅಂತಂದರೆ 150 ಕಿಲೋಮೀಟ್ರು ಅಂತೇಳಿ ಬಂದರೆ ಅದು ತುಮಕೂರು ಜಿಲ್ಲೆ ಬರುತ್ತೆ, ಅಂತಿಮ ಗಡಿ ಸಿರಾಕ್ಕೆ ಬರ್ತದೆ. ಅದನ್ನು 150 ಕಿಲೋಮೀಟ್ರ್ ಮಾನದಂಡ ಇಟ್ಕೊಂಡು ಮಾಡಿದರೆ ಮಧ್ಯ ಕರ್ನಾಟಕದ ಭಾಗ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ, ಹುಬ್ಬಳ್ಳಿ ಮತ್ತು ಬೀದರ್, ಶಿವಮೊಗ್ಗ ಎಲ್ಲದಕ್ಕೂ ಕೂಡ ಹತ್ತಿರ ಆಗ್ತಕ್ಕಂಥ ಸ್ಥಾನ ಆಗ್ತದೆ. ಅದು ಎಲ್ಲೋ ಒಂದು ಕಡೆಗೆ 150 ಕಿಲೋಮೀಟ್ರ್ ಅಂತರ ಇಟ್ಕೊಂಡು ಸಿರಾದಲ್ಲೇ ಮಾಡ್ತಕ್ಕಂಥದ್ದು ಸೂಕ್ತ ಆಗ್ತದೆ. ಒತ್ತಾಯ ಇದೆ ಸರ್, ಶಿರಾದಲ್ಲಿ ಮಾಡಲಿ ಅಂತ ಒತ್ತಾಯ. 150 ಕಿಲೋಮೀಟ್ರು ಎಲ್ಲಿ ಬರುತ್ತೋ ಅಲ್ಲಿ ಮಾಡಲಿ. ಕಾನೂನು ಮಾನದಂಡದಲ್ಲಿ ಶಿರಾ ಕಾನೂನು 150 ಕಿಲೋಮೀಟ್ರು ಅಂತರ ಇರಬೇಕು ಅಂತ ಇದೆ. 150 ಕಿಲೋಮೀಟ್ರ್ ಅಂತರ ಎಲ್ಲಿ ಬರ್ತದೆ ಅದು ಮಾಡಿ. ಒಂದು ಕಡೆಗೆ ನಮಗೆ ಆಂಧ್ರ ಪ್ರದೇಶ, ಇನ್ನೊಂದು ಕಡೆಗೆ ತಮಿಳುನಾಡು. ಸೊ ಹೀಗಾಗಿ ತುಮಕೂರು ಜಿಲ್ಲೆ ಸೂಕ್ತ ಆಗ್ತದೆ. ಅದರಲ್ಲೂ ಕೂಡ ಡಿಸ್ಟೆನ್ಸು ಇಲ್ಲಿ ಏನಾಗ್ತದೆ ಅಂದರೆ ತುಮಕೂರು ಸುತ್ತ ಬೆಟ್ಟಗಳು ಬರ್ತದೆ. ಮೈದಾನ ಪ್ರದೇಶ ಆಗ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅಂತಂದರೆ ಸದ್ಯಕ್ಕೆ ಸಿರಾ ಒಂದೇ.